ಫೈನಾನ್ಸರ್ ಕಿರುಕುಳಕ್ಕೆ ಮಗು ಸಮೇತ ಬೀದಿಗೆ ಬಿದ್ದ ಕುಟುಂಬ, ಮನೆಗೆ ಬೀಗ ಹಾಕಿ ಕುಟುಂಬ ಬೀದಿಗೆ ತಳ್ಳಿದ್ದ ಧನದಾಹಿಗಳು. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಎದುರು ಬಡ ಕುಟುಂಬ ಕಣ್ಣೀರು ಹಾಕಿತ್ತು. ವರಲಕ್ಷ್ಮಿ ಸುನೀಲ್ ದಂಪತಿ ಮನೆಗೆ ಬೀಗ ಹಾಕಿದ್ರು. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ದಂಪತಿಗೆ ಟಾರ್ಚರ್ ನೀಡಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ಕಣ್ಣೀರ್ ಹಾಕೊಂಡು ನಿಂತಿರೋ ಕುಟುಂಬಸ್ಥರನ್ನ ನೀವು ನೋಡ್ತಾ ಇದ್ದೀರಾ. ಧನದಾಹಿಗಳು ಟಾರ್ಚರ್ ಕೊಟ್ಟಿದ್ದಾರೆ. ಸಾಲಕ್ಕೆ 3 ಪಟ್ಟು ಬಡ್ಡಿ ಕಟ್ಟಿದ್ದಾರೆ. ಆದರೂ ಕಿರುಕುಳ ತಪ್ಪಿಲ್ಲ. 40,000 ಸಾಲಕ್ಕೆ 75,000 ಹಣ ಕಟ್ಟಿದ್ದಾರೆ. ಬಡ ದಂಪತಿಗಳು 1.5 ಲಕ್ಷಕ್ಕೆ ಈ ಧನದಾಹಿಗಳು ಬೇಡಿಕೆ ಇಟ್ಟಿದ್ದಾರೆ. ದಂಪತಿಗೆ ಕಿರುಕುಳ ನೀಡ್ತಾನೆ ಇದ್ದಾರೆ. ನವೀನ್, ಪ್ರದೀಪ್, ಪದ್ಮಮ್ಮ ಅನ್ನೋರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಬಡ್ಡಿಕೋರರ ವಿರುದ್ಧ ಪೊಲೀಸರ ಮೊರೆ ಹೋಗಿದೆ ಕುಟುಂಬ. ಪುಟ್ಟು ಮಗು ಸಮೇತ ಪೊಲೀಸ್ ಠಾಣೆಯ ಎದುರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ವಾಸು ತಗೊಂಡಿದ್ದು 40,000ಕ್ಕೆ 72,000 ಫೋನ್ ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ದೀವಿ. ಈಗ 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮ ಊರಲ್ಲಿ ನಿಲ್ಲಿಸಲ್ಲ, ಮನೆ ಹೊಡೆದಾಕ್ತೀನಿ, ಆ ಥರ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಏನು ಮಾಡಿದ್ರಿ ಅದನ್ನು? ಫೋನ್ ಪೇ ಮುಖಾಂತರ 70,000 ಮಾಡಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ, 2 ಮಾಡಿದ್ದೀನಿ ಸರ್. ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀನಿ. ನಾವು ವಾಸು ತಗೊಂಡಿದ್ದು 40,000ಕ್ಕೆ 72,000 ಫೋನ್ ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ದೀವಿ. ಈಗ 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮ ಊರಲ್ಲಿ ನಿಲ್ಲಿಸಲ್ಲ, ಮನೆ ಹೊಡೆದಾಕ್ತೀನಿ, ಆ ಥರ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಏನು ಮಾಡಿದ್ರಿ ಅದನ್ನು? ಫೋನ್ ಪೇ ಮುಖಾಂತರ 70,000 ಮಾಡಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. ಕುಟುಂಬ ಬೀದಿಗೆ ತಳ್ಳಿದ್ದ ಧನದಾಹಿಗಳು. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಎದುರು ಬಡ ಕುಟುಂಬ ಕಣ್ಣೀರು ಹಾಕಿತ್ತು. ವರಲಕ್ಷ್ಮಿ ಸುನೀಲ್ ದಂಪತಿ ಮನೆಗೆ ಬೀಗ ಹಾಕಿದ್ರು. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ದಂಪತಿಗೆ ಟಾರ್ಚರ್ ನೀಡಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ಕಣ್ಣೀರು ಹಾಕೊಂಡು ನಿಂತಿರೋ ಕುಟುಂಬಸ್ಥರನ್ನ ನೀವು ನೋಡ್ತಾ ಇದ್ದೀರಾ. ಧನದಾಹಿಗಳು ಟಾರ್ಚರ್ ಕೊಟ್ಟಿದ್ದಾರೆ. ಸಾಲಕ್ಕೆ 3 ಪಟ್ಟು ಬಡ್ಡಿ ಕಟ್ಟಿದ್ದಾರೆ. ಆದರೂ ಕಿರುಕುಳ ತಪ್ಪಿಲ್ಲ. 40,000 ಸಾಲಕ್ಕೆ 75,000 ಹಣ ಕಟ್ಟಿದ್ದಾರೆ. ಬಡ ದಂಪತಿಗಳು 1.5 ಲಕ್ಷಕ್ಕೆ ಈ ಧನದಾಹಿಗಳು ಬೇಡಿಕೆ ಇಟ್ಟಿದ್ದಾರೆ. ದಂಪತಿಗೆ ಕಿರುಕುಳ ನೀಡ್ತಾನೆ ಇದ್ದಾರೆ. ನವೀನ್, ಪ್ರದೀಪ್, ಪದ್ಮಮ್ಮ ಅನ್ನೋರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಬಡ್ಡಿಕೋರರ ವಿರುದ್ಧ ಪೊಲೀಸರ ಮೊರೆ ಹೋಗಿದೆ ಕುಟುಂಬ. ಪುಟ್ಟು ಮಗು ಸಮೇತ ಪೊಲೀಸ್ ಠಾಣೆಯ ಎದುರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ವಾಸು ತಗೊಂಡಿದ್ದು 40,000ಕ್ಕೆ 72,000 ಫೋನ್ ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ದೀವಿ. ಈಗ 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮ ಊರಲ್ಲಿ ನಿಲ್ಲಿಸಲ್ಲ, ಮನೆ ಹೊಡೆದಾಕ್ತೀನಿ, ಆ ಥರ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಏನು ಮಾಡಿದ್ರಿ ಅದನ್ನು? ಫೋನ್ ಪೇ ಮುಖಾಂತರ 70,000 ಮಾಡಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ, 2 ಮಾಡಿದ್ದೀನಿ ಸರ್. ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀನಿ. ನಾವು ವಾಸು ತಗೊಂಡಿದ್ದು 40,000ಕ್ಕೆ 72,000 ಫೋನ್ ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ದೀವಿ. ಈಗ 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮ ಊರಲ್ಲಿ ನಿಲ್ಲಿಸಲ್ಲ, ಮನೆ ಹೊಡೆದಾಕ್ತೀನಿ, ಆ ಥರ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಏನು ಮಾಡಿದ್ರಿ ಅದನ್ನು? ಫೋನ್ ಪೇ ಮುಖಾಂತರ 70,000 ಮಾಡಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.